ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ಮೊದಲನೇದಾಗಿ ಸರ್, ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತು ಹೋರಾಟಗಾರರಿಗೆ ಬೆಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ರೆ ಅವ್ರ ಮನೆ ಎಲ್ಲರೂ ಏನು ಹೇಳ್ತಾರೆ ಸರ್? ಏನಿಲ್ಲ ಸರ್, ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ. ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ. ಧರ್ಮಸ್ಥಳದಲ್ಲಿ ಅಂದರೆ ಆಗಸ್ಟ್ 6 ಬುಧವಾರ ಸಂಜೆ ಒಂದು ಘಟನೆ ನಡೆಯುತ್ತೆ. ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣದ ಬಲಿಪಶು ಆಗಿರುವ ಸೌಜನ್ಯ ಅವರ ಮನೆ ಹತ್ರ ಒಂದು ಗುಂಪು 4 ಯೂಟ್ಯೂಬರ್ಗಳ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡುತ್ತೆ. ಆ ಘಟನೆ ಆ ಪ್ರದೇಶದಲ್ಲಿ ದೊಡ್ಡ ಉದ್ವಿಗ್ನತೆಗೆ ಕಾರಣವಾಗುತ್ತೆ. ಅಲ್ಲಿದ್ದ ಪೊಲೀಸ್ ವರ್ಗ ಸ್ವಲ್ಪ ಹೊತ್ತು ಲಾಠಿ ಚಾರ್ಜ್ ಕೂಡ ಮಾಡುತ್ತೆ. ಸೌಜನ್ಯ ಅವರ ಮನೆ ಹತ್ರ ಇರೋ ಪಾಂಗಲ ಕ್ರಾಸ್ ಹತ್ರ ರಜತ್ ಅವರನ್ನ ಯೂಟ್ಯೂಬರ್ಗಳು ಸಂದರ್ಶನ ಮಾಡ್ತಾ ಇರ್ತಾರೆ. ಆ ಸಂದರ್ಶನ ಮಾಡ್ತಿದ್ದಾಗ ದಾಳಿಯನ್ನ ಮಾಡ್ತಾರೆ. ಕುಡ್ಲಾ ರಾಂಪೇಜ್ನ ಅಜಯ್ ಅಂಚನ್, ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ವಿಜಯ್ ಮತ್ತೆ ಕುಡ್ಲಾ ರಾಂಪೇಜ್ನ ಕ್ಯಾಮ್ರಾಮ್ಯಾನ್ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ. ಜನಪ್ರಿಯ ಯಾತ್ರಾ ಕೇಂದ್ರದ ಹತ್ರ ಆ ಘಟನೆ ನಡೆಯುತ್ತೆ. ಅಲ್ಲಿ ಬೊಲೊರೋ ವ್ಯಾನ್ ನಲ್ಲಿ ಸೌಜನ್ಯ ಪರ ಸ್ಟಿಕ್ಕರ್ಗಳು ಮತ್ತೆ ಬ್ಯಾನರ್ಗಳನ್ನ ಅಂಟಿಸ್ಕೊಂಡು ಬಂದಿರ್ತಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 50ರಿಂದ 100 ಜನರ ಗುಂಪು ಬಂದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಹಲ್ಲೆಯನ್ನ ಮಾಡಿದವರು ವಿಡಿಯೋಗಳ ಮೂಲಕ ಧರ್ಮಸ್ಥಳದ ಖ್ಯಾತಿಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ. ಅವರ ಕ್ಯಾಮ್ರಾಗಳನ್ನ, ಅವರ ಮೈಕ್ರೋಫೋನ್ಗಳನ್ನ ಕಿತ್ಕೊಂಡು ಹೊಡೆದಾಕ್ತಾರೆ. ಆ ದಾಳಿ ಮಾಡಿದವರು ಅವರ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಬ್ಯಾನರ್ಗಳನ್ನ ಹರಿದಾಕಿ ಅವರ ಮೇಲೆ ದಾಳಿ ಮಾಡಿ ಅಲ್ಲಿಂದ ಹೋಗ್ತಾರೆ. ಆ ದಾಳಿಗೊಳಗಾದ ಯೂಟ್ಯೂಬರ್ಗಳಿಗೆ ಗಂಭೀರ ಗಾಯಗಳಾಗ್ತವೆ. ಅವರನ್ನ ಉಜಿರೆಯ ಬೆನಕ ಆಸ್ಪತ್ರೆಗೆ ದಾಖಲನ್ನ ಮಾಡ್ತಾರೆ. ರಜತ್ ವಕೀಲರೊಂದಿಗೆ ಸೌಜನ್ಯ ಅವರ ಮನೆಗೆ ಭೇಟಿಯನ್ನ ಮಾಡ್ತಾರೆ. ಭೇಟಿ ಮಾಡಿ ಬಂದ್ಮೇಲೆ ಆ ಘಟನೆ ನಡೆಯುತ್ತೆ. ರಜತ್ ಅವರನ್ನ ಯೂಟ್ಯೂಬರ್ಗಳು ಸಂದರ್ಶನ ಮಾಡಬೇಕು ಅಂತ ಪಾಂಗಳ ಕ್ರಾಸ್ ಹತ್ರ ಅವರನ್ನ ಸಂಪರ್ಕ ಮಾಡ್ತಾರೆ. ಆ ಕ್ಷಣದಲ್ಲಿ ಆ ಗುಂಪು ಬಂದು ಹಲ್ಲೆಯನ್ನ ಮಾಡುತ್ತೆ. ಉದ್ವಿಗ್ನತೆ ಹೆಚ್ಚಾಗುತ್ತೆ. ಜನ ಸಮೂಹ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ. ಪೊಲೀಸ್ ಲಾಠಿ ಚಾರ್ಜ್ ಕೂಡ ಮಾಡುತ್ತೆ. ಧರ್ಮಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ ಪೊಲೀಸ್ ಭದ್ರತೆಯನ್ನ ಹೆಚ್ಚು ಮಾಡ್ತಾರೆ. ಈ ಘಟನೆ ನಡೆದ್ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ 2 ಪ್ರಾಥಮಿಕ ದೂರುಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ಮಾಡ್ತಾರೆ. 1ನೇ ಎಫ್ಐಆರ್, ಧರ್ಮಸ್ಥಳವನ್ನ ಬೆಂಬಲಿಸುವ ಗುಂಪೊಂದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿ ಅವರ 2 ವಾಹನಗಳಿಗೆ ಹಾನಿ ಮಾಡಿದೆ ಅಂತ, ಮತ್ತೆ ಯೂಟ್ಯೂಬರ್ಗಳನ್ನು ಬೆಂಬಲಿಸುವ ವ್ಯಕ್ತಿಗಳು ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಸೆಕೆಂಡ್ 1 ಎಫ್ಐಆರ್, 3 ಸ್ಥಳಗಳಲ್ಲಿ ಕಾನೂನು ಬಾಹಿರ ಸಭೆ ಆರೋಪಗಳು. ಪಾಂಗಳ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮತ್ತೆ ಆಸ್ಪತ್ರೆ ಮುಂದೆ ಕಾನೂನು ಬಾಹಿರ ಸಭೆಯನ್ನ ಸೇರಿದ್ದಾರೆ ಅಂತ.